ಮನುಷ್ಯ ಉಂಡ ಮನಿ ಜಂತಿ ಅನಿಸ್ತಾರ, ಮತ್ತೊಂದು ಮನಿ ಮುರಿತಾನಿವ. ಹೌದು ಉಂಡಾಗಲಾಗ ಕಲ್ಲೋಗಿ ಮಂದಿರು ಇಲ್ರಿಪ್ಪ. ಅದಕ್ಕ ಮಾತು ಹೆಂಗ ಬರ್ತದ? ಹೆಂಗ್ರಿಪ್ಪ? ಮಾತುಳ್ಳ ಮನುಷ್ಯಗ ಮಾತಿನ ಪೆಟ್ಟು, ಮಾನಿಗೆಡಿಗೆ ಮಚ್ಚಿ ಏಟು. ಹೌದು, ಮಾತಾಡ್ರೆ ಹೆಂಗಿರ್ಬೇಕು? ಹೆಂಗ್ರಿಪ್ಪ? ಮಾತಿನಿಂದ ಮತ್ತನಾಗಿರಬಾರದು, ಮಾತಿನಿಂದ ಘಾತಾಗಿರಬಾರದು, ಹೊರತಾಗಿ ವಿಷಯಾಂತರ ಆಗಿರಬಾರದು. ಹೌದು ಅದಕ್ಕೆ ಬಸವಣ್ಣರು ಹೇಳಿರ್ ನಮ್ಮಂತ ಕೋಡಿಗಳಿಗೆ. ಏನಂತ ಹೇಳ್ಯಾರಿಪ್ಪ? ನುಡಿದರ ಮುತ್ತಿನ ಹಾರದಂತಿರಬೇಕು, ನುಡಿದರ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರ ಮಾಣಿಕ್ಯದ ದೀಪ್ತಿಯಂತಿರಬೇಕು. ಹೌದು ನುಡಿಯೊಳಗಾಗಿ ನಡೆಯದಿದ್ದರೆ ಮೆಚ್ಚನ ಕೂಡಲ ಸಂಗಮದ ಮಾತಾಡರು. ಹೌದು ನಾವು ಮಾತನಾಡುವಂತ ಮಾತು ಎಲ್ಲಿ ಹೋಗಿ ಮುಟ್ತದ, ನಾವ್ ಎಲ್ಲಿ ನಿಂತಿದೀವಿ, ಏನ್ ಮಾತಾಡ್ಲಿಕ್ಕತ್ತಿದೀವಿ, ಯಾವ ಸ್ಥಾನದಾಗ ನಿಂತೀವಿ, ಮಾನವ ಜನ್ಮಕ್ಕ ಹುಟ್ಟಿ ಬಂದ ಮೇಲೆ ನಾವು ಸ್ಟೇಜ್ ನಲ್ಲಿ ನಿಂತು ಏನು ಮಾತು ಹೇಳಬೇಕು ಅನ್ನೋದು ಮೊದಲು ನಮಗೆ ಪರಿಜ್ಞಾನ ಇರಬೇಕು. ಕೇಳದ ಮಾತಾಡ್ಬೇಕು. ಅಜ್ಞಾನಿಗಳಿಗಡಿಗಿಂತ ಮಾತಾಡುವುದು ಲೇಸಲ್ಲ, ಹೌದು ಅಜ್ಞಾನಿಗಳಂಗ ಮಾತಾಡಬೇಕು. ಹೌದ್ರಿಪ್ಪ. ಹೌದಿಲ್ಲ? ಈಗಾಗಲೇ ನೀವೆಲ್ಲರೂ ಕೇಳಿರಿ, ಎರಡೂ ಮ್ಯಾಲಿನ ಹಾಡಿಕೆ ಬಹಳ ಸರಾಗವಾಗಿ ನಡೆದಲ್ರಿಪ್ಪ. ಸುಂದರವಾಗಿ ಕುಂತ ನಡ ಕೇಳಕ್ಕೆ ಕರೆ ಅದರೊಳಗೆ ವಿಷಯ ನಡೆದ ದಾನ ಮತ್ತು ಧರ್ಮ. ಹೌದು, ದಾನ ಮತ್ತು ಧರ್ಮದ ಪಾಲ ನಂತರ ಮಾತಾಡೋನು. ಮಾತನಾಡುವಂತ ಸಂದರ್ಭದೊಳಗೆ ಆಚೆ ಕಡೆ ಹಿಮ್ಮ್ಯಾಳದವರು ಮತ್ತು ಮುಮ್ಮ್ಯಾಳದವರು ಮಾತು ಹೇಳ್ತೀರಿ, ನೀವೆಲ್ಲರೂ ಕೇಳಿರಿ. ಏನಂತ ಹೇಳ್ತೀರಿವ? ಏನಂತೇಳಿ? ಯಾಕಪ್ಪ, ತಾಯಿ ತಂದಿ ಸೇವಾ ಮಾಡೋದ್ರಿಂದ ಏನಾಗ್ತೈತಿ ಅನ್ನುವಂಥದ್ದು ಸರ್ಜೋಡಿ ಕಲಾವಿದರು ಹೇಳಿದ್ರು. ಕೆಳಗೆ ಕುಂತ ಬಸವಣ್ಣ ಮಾತು ಹೇಳ್ತಿದ್ದ. ಏನ್ ಹೇಳ್ತಿದ್ರಿಪ್ಪ ಬಸವಣ್ಣ? ಏನಂತೇಳಿ? ನಾಯಿ ಬಗ್ಗೆ ಹೇಳ್ತಿದ್ದವ. ಹೌದಿಲ್ಲ? ನಾಯಿ ಬಗ್ಗೆ ಹೇಳ್ತೀರಿ, ಒಂದು ಮಾತು ಹೇಳ್ತೀನಿ. ಅದು ಮನುಷ್ಯಗ ನಿಯತ್ತಿಲ್ಲ ಕರೆ, ನಾಯಿಗೆ ಬಹಳ ನಿಯತ್ತದ. ಇದು ಮೊದಲು ತಲೆಯಾಗ ನೆನಪಿರ್ಬೇಕು ನಮಗೆ. ಮನುಷ್ಯಾಗ ನಿಯತ್ತಿಲ್ಲ, ನಾಯಿಗೆ ನಿಯತ್ತದ. ನಾಯಿಗೆ ನಿಯತ್ತದ. ನಾಯಿ ಯಾರ ಮನೆಯೊಳಗ ಅನ್ನ ಊಟ ಮಾಡ್ತದಲ್ಲ, ಅವ್ರ ಮನೆ ಮುಂದೆ ಬೊಗಳ್ತದ, ಅವ್ರ ಮನೆ ಮುಂದೆ ಬೊಗಳ್ತದ. ಹೌದ್ರಿಪ್ಪ, ಅವ್ರ ಮನೆ ಮುಂದೆ ಬೊಗಳ್ಬೇಕಲ್ರಿಪ್ಪ. ಮತ್ತೊಬ್ಬರ ಮನೆ ಕಾವಲ ಮಾಡಂಗಿಲ್ಲ. ಇವತ್ತು ನಾವು ಭಾಗ್ಯವಂತಿದ್ದೇವಿ, ಅನ್ನ ಊಟ ಮಾಡಿದಪ್ಪ ಅಕ್ಕಿ ಮುಂದೆ ನಾವು ಬೊಗಳ್ಬೇಕಾಗಿರೋ ಹೊತ್ತ ಮುಳುಗೋತನ. ಹೌದಿಲ್ಲ? ಆದ್ರ ಮನುಷ್ಯ ಹಂಗಲ್ಲ. ಭಾಗ್ಯದ ಹೆಂಡತ್ತು ಬಣ್ಣಗ ಸಾವಿರ ಭಾಗ್ಯ ಕಾಯ್ತೀವಿ ನನ್ನಪ್ಪ ಮಾನ್ಯ ಮಾಲಂಗ್ರಾಯ. ಬೀಜಗುಂತಿ ಮೇಲೆ ಬಡ್ಡಿ ಮೇಲೆ ಬನ್ನಿಗೆ ಸಾವಿರ ಭಾಗ್ಯ ಬಿಟ್ರ ಶಿರಡೋನ ಮಠದ ಗುರುವಿನ ಸೇವಾಕ ಬಂದಾಗ ಭಾಗ್ಯದ ಹಿಂಡುಗಳನ್ನ ಗುಲ್ಯ ನಾಗರ ನಾಯಕ್ ಕಾವಲ ಮಾಡ್ತಿದ್ದು. ಬಂಧುಗಳಿಗೆ ಗುಲ್ಯ ನಾಗರ ನಾಯಕ್ ಕಾವಲ ಮಾಡ್ತಿದ್ದು. ಅಟ್ಟ ನಿಯತ್ತಿನ ನಾಯದವ. ಸಾಕ್ಷಾತ್ ಪಂಡರಪುರ ವಿಠಲ ನಾಯ ಕನಿಷ್ಠ ಅಲ್ಲ, ಸಾಕ್ಷಾತ್ ಪಂಡರಪುರ ವಿಠಲ ನಾಮದೇವನ ಮನೆಗೆ ಬಂದತ್ತ ನಾಯ ರೂಪ ತೊಟ್ಟ. ನಾಯಾಗಿ ಬಂದಾಗ ರೊಟ್ಟಿ ತಗೊಂಡು ಬುಟ್ಟ್ಯಾನ ರೊಟ್ಟಿ ತಗೊಂಡು ಬಾಯಾಗ ಹಿಡ್ಕೊಂಡು ನಾಯಿ ಓಡ್ತಿತ್ತ. ಅವಾಗ ನಾಮದೇವ ಕರಿತಿದತ್ತ ನಾಯಿಗೆ. ನಾಯಿನ ಕರಿತಿದ್ರಿಪ್ಪ. ಯಪ್ಪ ಭಗವಂತ ಹಂಗ ಯಾಕೆ ಹೊಂಟಿಯೋ? ಖಾಲಿ ರೊಟ್ಟಿ ಒಣ ರೊಟ್ಟಿ ತಗೊಂಡು ಬಾಯಾಗ ಹಿಡ್ಕೊಂಡು ಹೊಂಟಿದಿ. ರೊಟ್ಟಿ ಯಾಕೆ ತಗೊಂಡು ಹೊಂಟಿದಿ? ಸ್ವಲ್ಪ ತುಪ್ಪ ಸವರಿ ಕೊಡ್ತೀನಿ ಬಾ ತಂದೆ ತಿನ್ನಕ್ಕೆ ಅಂದತ್ತ. ಹೌದ್ರಿಪ್ಪ. ಅವಾಗ ನಾಯಿ ಬಂದು ಆ ನಾಮದೇವನ ಮುಂದೆ ಬಂದು ನಿಂತಂತ ಸಂದರ್ಭದಾಗ ನಾಯಿ ಕಾಲ್ ಹಿಡ್ದತ್ತ ನಾಮದೇವ. ಪಂಡರಪುರ ವಿಠಲ ಸಾಕ್ಷಾತ್ ವಿಠಲ ರೂಪ ತೊಟ್ಟು ನಿಂತ ಬಂಧುಗಳ ವಿಠಲ್ ರೂಪ ತೊಟ್ಟು ನಿಂತ. ಹೌದಿಲ್ಲ? ನಾಯಿನ ಕನಿಷ್ಠನ ಇಲ್ಲ. ಆ ಸರ್ಜೋಡಿ ಕಲಾವಿದರು ಹೇಳ್ತಾರ ಏನಂತ್ರಿಪ್ಪ? ಮನ್ಯಾಗ ಒಂದು ನಾಯಿ ಐತತ್ತ. ಹೌದಿಲ್ಲ? ಯಾರು ಹೇಳಿರ ಅವ್ರ ಅವ್ರ ಹೆಂಡತಿ ಹೇಳಿರ ಅವ್ರ ಹೆಂಡತಿಗ್ರಿಪ್ಪ. ಯಾಕಪ್ಪ ಅಂದ್ರ ನಾಯಿ ಕಿಮ್ಮತ್ತ ನಿಮಗ ನಾಯಿಕಿತ್ತ ಕೀಳ ಅಂತೇಳಿ ಮಾತು ಹೇಳಿರವ್ರು. ಹೌದ್ರಿಪ್ಪ. ಹೌದಿಲ್ಲ? ತಾಯಿನ ತಾಯಿ ತಂದಿ ಸೇವಾ ಯಾರು ಮಾಡುದಿಲ್ಲ ಅವ್ರ ನಾಯಿ ಮಕ್ಕಳತ್ತ. ನಾಯಿ ಮಕ್ಕಳ ನಾಯಿ ಬಾಳ ನಿಯತ್ತದ ಬಾಯಿ, ಬಾಳ ನಿಯತ್ತದ. ತಾಯಿ ತಂದಿನ ಎಷ್ಟೋ ಮಂದಿ ಹಡದಾರ ಕರೆ ಮಕ್ಕಳನ್ನ ಹಡದಾರ. ತಾಯಿ ತಂದಿ ಎಷ್ಟೋ ಶಾಲಿ ಕಲಿಸಾರ, ಗೋರ್ಮೆಂಟ್ ಜಾಬ್ ಹಿಡಿಸಾರ, ತಾಯಿ ತಂದಿನ ಬೀದಿ ಒಳಗೆ ಬಿಟ್ಟು ಹೊಂಟಾರ. ಎಷ್ಟೋ ವಾಟ್ಸಪ್ದಾಗ ನೋಡ್ಲಿಕ್ಕೆ ನಾವ. ಹೌದಿಲ್ಲ? ಮೊನ್ನೆ ಇಲ್ಲೇ ನಮ್ಮ ಮುನ್ನೋಳಿ ಡ್ಯಾಮ್ ಅದತ್ತಿಲ್ಲ ಕಂಡಕ್ಟರ್ ಅದ ನಾವ. ಹೌದಿಲ್ಲ?
ಕಂಡಕ್ಟರ್ ಇದ್ದವ ತಾಯಿನ ತಂದ ಅಲ್ಲಿ ಬಿಟ್ಟು ಹೋಗಿದ್ದ. ಹೌದ್ರಿ. ಟಿವಿ 9 ಎಲ್ಲಾ ಬಂದದ್ದು ನಿಮಗೆಲ್ಲಾ ಗೊತ್ತಿರ್ತದ. ಗೊತ್ತಾದಲ್ರಿಪ್ಪ. ಹೌದಿಲ್ಲ? ಹೌದು. ಅದಕ್ಕಾಗಿ ನಾಯಿ ಬಹಳ ನಿಯತ್ತದ, ಬಹಳ ಶ್ರೇಷ್ಠ ಅದ ನಾಯಿ. ಮನುಷ್ಯನ ಬಲಿ ನಿಯತ್ತಿಲ್ಲ. ಇವ ಅಣ್ಣ ತಾಯಿ ತಂದಿ ತಾಯಿ ಹಾಲು ಕುಡ್ದಾನ ಕರೆ. ಈ ಮಗ ಏನ್ ಮಾಡಿದ, ತಾಯಿನ ಹೋಗಿ ಬೀದಿ ಒಳಗೆ ಬಿಟ್ಟು ಬಂದ. ಹೌದು. ನಿಮ್ ಮನಿ ಕೂತ್ ತಿನ್ನೋದು, ಇವ್ರ ಮನಿ ಮುಂದೆ ಬಗಳೋದು ಅಂತದ ನಿಮ್ಮ ಜಲ್ಮದ ಈಗ. ಹೌದಿಲ್ಲ? ಹೌದ್ರಿಪ್ಪ. ನಾಯಿ ಬಹಳ ನಿಯತ್ತದ. ಹೌದು. ಹೆಂಗ ನಿಯತ್ತದ ಅನ್ನೋದು ಬಂಧುಗಳೇ ಒಂದು ಕಮಿಟಿಯವ್ರು ಹೇಳ್ಯಾರ. ಏನ್ರಿಪ್ಪ? ಪಾಲ್ತ ವಿಷಯ ಮಾತಾಡ್ಬೇಡ್ರಿ, ಏನಾದ್ರು ಕೂಡ ವಿಷಯ ಬರ್ಲಿ ಅಂತ ಹೇಳ್ಯಾರ. ಡಾಂಬಿಕ್ ವಿಷಯ ಮಾತಾಡ್ಬೇಡ್ರಿ, ಏನಿದ್ರು ವಿಷಯ ಹಚ್ಚಿ ಬರ್ಲಿ. ನಾವು ಡಾಂಬಿಕ್ ವಿಷಯ ಮಾತಾಡೋರಲ್ಲ. ಹೆಂಡತಿ ಮಲಿ ಹಾಲು ಕುಡಿದ, ತಾಯಿ ಮಲಿ ಹಾಲು ಕುಡಿದ ಇಲ್ಲ. ಹೌದು, ಅಂತವೆಲ್ಲ ಮಾತು ಬಿಟ್ಟು ಬಿಡುದು. ಮ್ಯಾಲಿನ ತಕ್ಕಂತೆ ವಿಷಯ ಮಾತು ಹೇಳ್ಬೇಕಾಗ್ತದ. ಹೌದ್ರಿಪ್ಪ. ಅದಕ್ಕ ನಾಯಿ ಎಷ್ಟು ನಿಯತ್ತೈತಿ ಅನ್ನುವಂಥದ ಒಂದು ಮಾತು ಹೇಳ್ತೀನಿ ಬಂಧುಗಳೇ. ಎಷ್ಟು ನಿಯತ್ತದ್ರಿವ? 5 ನಿಮಿಷದ ಒಳಗ ಮಾತು ಮುಗಿಸ್ತೀನಿ, ಲಕ್ಷ ಒಟ್ಟು ಕೇಳ್ರಿ. ವಿಜಯಪುರ ಜಿಲ್ಲಾ ಇಂಡಿ ತಾಲೂಕ ಹಲಸಂಗಿ ಅನ್ನುವಂತ ಗ್ರಾಮದೊಳಗ ಕಾಪ್ಸೆ ಸಾವುಕಾರ ಇದ್ದ. ಹೌದಲ್ರಿಪ್ಪ. ಕಾಪ್ಸೆ ಸಾವುಕಾರ ಒಂದು ನಾಯಿ ಸಾಕಿದ್ದ. ನಾಯಿ ಬಹಳ ನಿಯತ್ತಿನ ನಾಯಿ ಇತ್ತ. ಹೌದು. ದಿನಕ್ಕೆ 2 ಹೊತ್ತು ಕೂಳ ಹಾಕ್ತಿದ್ದ ಕರೆ ಅಟ್ಟೆ ನಿಯತ್ತಿನ ನಾಯಿ ಮನಿ ಒಳಗಿತ್ತು. ಒಂದ್ ದಿನ ಕಾಪ್ಸೆ ಸಾವುಕಾರ ಇಂಡಿದಿಂದ ಲೆಟರ್ ಬಂತತ್ತ. ಏನಂತ ಬತ್ರಿವ? ಇಂತ ತಾರೀಕಿಗೆ ಬಂದು ನೀವು ಬಂದು ಕೋರ್ಟಿಗೆ ಬಂದು ಇಲ್ಲಿ ರೊಕ್ಕ ಕಟ್ಟಿ ಹೋಗಬೇಕು ಅಂತೇಳಿ ಇಂಡಿಯಿಂದ ಲೆಟರ್ ಬಂದಿತ್ತು. ಹೌದು. ಕಾಪ್ಸೆ ಸಾವುಕಾರ ಆ ತಾರೀಕಿಗೆ ಏನು ಕೊಡದನೆ 7 ಬಾರಿನ ಬಂದೂಕ ಬಗಲಿ ಹಾಕೊಂಡು ಜಗದ ಕುದುರೆ ಮೇಲೆ ಕುಂತ ರೊಕ್ಕದ ಹಮೇನಿ ಡುಬ್ಬಕ್ಕೆ ಕಟ್ಕೊಂಡು ಜಗದ ಕುದುರೆ ಮೇಲೆ ಕುತ್ತ ಕುದುರೆ ಹೊಡ್ಕೊಂಡು ಹೋಗಿದ್ದ. ಹೋಗುವಂತ ಸಂದರ್ಭದಾಗ ಮನೆಯೊಳಗೆ ಏನು ನಾಯಿ ಸಾಕಿದ್ಲ, ನಾಯಿ ಕೂಡ ಹಿಂದಿಂದ ಬೆನ್ನು ಹತ್ತಿತ್ತು. ಇವಾಗ ಅವ್ನ ಹಿಂದಿಂದ ಹೊಂಟಿತ್ರಿಪ್ಪ. ಹೊಂಟಿತ್ತು. ಹೋಗುತ್ತಿದ್ದ ಬ್ಯಾಸಿಗೆ ಬಿಸಿಲಿತ್ತು. ಸಾವುಕಾರಗೆ ಬಿಸಿಲು ಹತ್ತಿ ಒಂದ್ ನೆಳ ನೋಡಿ, ಬೇವಿನ ಗಿಡದ ನೆಳ ಚಲೋ ಇತ್ತು. ನೆಳ ನೋಡಿ ಕುದುರೆ ಇಳದ ಸ್ವಲ್ಪ ಇಲ್ಲೇ ವಿಶ್ರಾಂತಿಗಳದ ಹೋಗಬೇಕು ಅಂತ ತಿಳ್ಕೊಂಡ ತರಬಿದ ಕುದುರಿದ. ಹೌದ್ರಿಪ್ಪ. ಕುದುರೆ ತರಬಿ ಅಲ್ಲೇ ಕುಂತ ಕುಂದ್ರ ಗುಡದ ಊಟ ಮಾಡಿ ಬಂದಿದ್ದ ಸಾವುಕಾರ ಸ್ವಲ್ಪ ಕಣ್ಣಿಗೆ ಜಂಪ್ ಬರ್ಲಿಕ್ಕತ್ತಿತ್ತು, ನಿದ್ದೆ ಬರ್ಲಿಕ್ಕತ್ತ. ಸಾವುಕಾರ ಏನ್ ಮಾಡಿದ? ರೊಕ್ಕದ ಹಮೇನಿಯನ್ನ ಅಲ್ಲೇ ಕೆಳಗೆ ತಲೆದಿಂದ ಇಟ್ಟುಕೊಂಡು ಸಾವುಕಾರ ಅಲ್ಲೇ ಮಲ್ಕೊಂಡ. ಮಲ್ಕೊಂಡ 1 ತಾಸಲ್ಲ 2 ತಾಸಲ್ಲ ಹಂಗೆ ಮಲ್ಕೊಂಡ ಸಾವುಕಾರಾಗ ಎಷ್ಟು ಎಚ್ಚರ ಆಯ್ತು ಬಂಧುಗಳೇ? ಎಷ್ಟು ಕಾಯ್ತ್ರಿಪ್ಪ? 3-3:30 ಗಂಟೆಗೆ ಎಚ್ಚರ ಆಯ್ತು ಸಾವುಕಾರಾಗ. ಸಡನ್ ಆಗಿ ಎದ್ದು ಟೈಮ್ ನೋಡ್ತಾನ, 3:30 ಗಂಟೆ ಆಗ್ಲಿಕ್ಕೆ ಬಂದದ. 4 ಗಂಟೆ ಕನ್ಗೊಳದ ಕೋರ್ಟ್ ಬಂದಾಗ ತಾರೀಖ್ ಬಂದಾಗ್ತದ. ಆಫೀಸ್ ಬಂದಾಯ್ತ, ರೊಕ್ಕ ಕಟ್ಟೋದು ಹಂಗೆ ಉಳಿತದ, ಮುಂದೆ ದಂಡ ನನಗೆ ಬೀಳ್ತದ ತಿಳ್ಕೊಂಡು ಸಾವುಕಾರ ಜಿಗದ ಕುದುರೆ ಮೇಲೆ ಕೂತ 7 ಬಾರಿನ ಬಂದಕ್ಕೆ ಬಗಲಿಗೆ ಹಾಕೊಂಡ ಹಂಗೆ ಗಡಬಡಿಸಿ ಹೊಂಟಿವ. ಗೌಡ ಹೊಂಟ. ಸಾವುಕಾರ ಗಡಬಡಿಸಿ ಹೋಗುವಂತ ಸಂದರ್ಭದಾಗ ಬಂಧುಗಳಲ್ಲಿ ಕೇಳ್ರಿ ಮಾತ ಏನಾಯ್ತ್ರಿ? ಸಾವುಕಾರ ಜಿಗದ ಕುದುರೆ ಮೇಲೆ ಕುಂತ ಕುದುರೆ ಲಗಾಮ ಹಿಡಿದ ಕುದುರೆ ಹೊಡಿತಿದ್ದ. ಅವಾಗ ನಾಯಿ ಅಡ್ಡ ಬರ್ಲಿಕ್ಕತ್ತಿ. ನಾಯಿ ಅಡ್ಡ ಬರ್ಲಿಕ್ಕತ್ತಿ. ಸಾವುಕಾರ ಓಡಿಸ್ತಿದ್ದ ಕುದುರೆ, ನಾಯಿ ಅಡ್ಡ ಬರ್ಲಿಕ್ಕತ್ತಿ. ಸಾವುಕಾರ ಓಡಿಸ್ತಿದ್ದ, ನಾಯಿ ಅಡ್ಡ ಬರ್ಲಿಕ್ಕತ್ತಿ. ಪದೇ ಬರ್ಲಿಕ್ಕತ್ತದ ನಾಯಿ. ಸಾವುಕಾರಗ ಸಿಟ್ಟ ಬತ್ತು. ಇದೇನು ನಾಯಿ ನನಗ ಕಂಟಕಾಯಿ ಕಾಡ್ಲಿಕ್ಕತ್ತ ತಿಳ್ಕೊಂಡು ಸಾವುಕಾರ ಹಿಂದೆ ಮುಂದೆ ವಿಚಾರ ಮಾಡ್ಲಾರವನೆ ನೋಡ್ಲಿಲ್ಲ. 7 ಬಾರಿನ ಬಂದೂಕ ಕೈಯಾಗ ಹಿಡದವನೆ, ಗುರಿ ಇಟ್ಟ ನಾಯಿಗೆ ಗುಂಡಿಟ್ಟು ಹೊಡೆದ. ನಾಯಿ ವಿಲಿ ಒದ್ದಾಡ ಅಲ್ಲೇ ಬಿದ್ದು ಬಿಡ್ತಿ. ಸಾವುಕಾರ ಇಂಡಿಗೆ ಹೋದ. ಇಂಡಿಗೆ ಹೋಗಿ ಅಲ್ಲಿ ಹೋಗಿ ರೊಕ್ಕ ಕಟ್ಟಬೇಕತ್ರ ಆಫೀಸ್ ಹೋಗ್ತಾನ. ಡುಬ್ಬಕ್ ರೊಕ್ಕದ ಹಮೇನಿ ನೋಡ್ತಾನ. ರೊಕ್ಕದ ಹಮೇನಿ ಅಲ್ಲೆಲ್ಲಿ ಇರ್ಬೇಕ್ರಿ, ಎಲ್ಲಿತ್ತು? ಗಿಡದ ನೆಳ್ಳಿಗೆ ಎಲ್ಲಿ ಮಲ್ಕೊಂಡಿದ್ಲ ಅಲ್ಲೇ ತಲೆದಿಮ್ ಕೊಟ್ಟ, ಅಲ್ಲೇ ಬಿಟ್ಟು ಹಂಗೆ ಹೋಗಿದ್ ನೀವು ಸಾವುಕಾರ. ಹಂಗೆ ಬಂದಿದ್ದು ಸಾವುಕಾರ. ಹಂಗೆ ಹೋಗಿದ್ ನಾಯಿ ಎಚ್ಚರ ಮಾಡ್ತಿತ್ತು ಇವಾಗ. ನಾಯಿ ಎಚ್ಚರ ಮಾಡ್ತಿದ್ದ ಕರೆ ಗಡವ್ರ ನಾಯಿ ಮಾತು ಸಾವುಕಾರ ಕೇಳಲಿಲ್ಲ. ನಾಯಿ ಮಾತ ಅರಿವಿಗೆ ಬರ್ಲಿಲ್ಲ ಸಾವುಕಾರ, ಮರವಿಗೆ ಬಿದ್ದ. ಅವಾಗ ಸಡನ್ ಆಗಿ ರೊಕ್ಕದ ಹಮೇನಿ ಅಲ್ಲೇ ಬಿಟ್ಟಿನ ತಿಳ್ಕೊಂಡು ಮತ್ತೆ ಗಡಬಡಿಸಿ ಸಾವುಕಾರ 7 ಬಾರಿನ ಬಂದೂಕ ಬಗಲಿಗೆ ಹಂಗೆ ಇತ್ತು. ಸಿಗದ ಕುದುರೆ ಮತ್ತೆ ಮ್ಯಾಲ ಕೂತ ಕುದುರೆ ಲಗಾಮ್ ಹಿಡದ ಮತ್ತೆ ಎಲ್ಲಿ ಮಲ್ಕೊಂಡಿದ್ಲ ಆ ಜಾಗಕ್ಕೆ ಬಂದ. ಬರುವಂತ ಸಂದರ್ಭದ ಗುರಿ ಇಟ್ಟು ಎಲ್ಲಿ ಹೊಡೆದಿಲ್ಲ ನಾಯಿಗೆ. ಆ ನಾಯಿ ಏನ್ ಮಾಡಿತ್ತು ಬಂಧುಗಳು? ಏನ್ ಮಾಡಿತ್ರಿಪ್ಪ? ಸೊಂಟಕ್ಕೆ ಹೊಡೆದಿದ್ದ. ಹಂಗೆ ರಕ್ತ ಸೋರ್ತಿತ್ತು. ಸೊಂಟ ಎಳ್ಕೋತ ಪ್ರಾಣ ಹೋಗ್ತಿತ್ತು ಬರ್ತಿತ್ತು. ನಾಯಿ ಪ್ರಾಣ ಹೋಗ್ತಿತ್ತು ಬರ್ತಿತ್ತು. ಸೊಂಟ ಎಳ್ಕೋತ ಎಲ್ಲಿ ಬಂದಿತ್ತು ನಾಯಿ? ಎಲ್ಲಿ ಬಂದಿತ್ರಿಪ್ಪ? ರೊಕ್ಕದ ಹಮೇನಿ ಎಲ್ಲಿ ಬಿಟ್ಟಿದ್ಲ ಸಾವುಕಾರ? ಎಲ್ಲಿ ಮಲ್ಕೊಂಡಿದ್ಲ ತಲೆದಿಂಬು ಕೊಟ್ಟ. ಅಲ್ಲಿ ಬಂದ ನಾಯಿ ಏನ್ ಮಾಡ್ತಿದ್ದ? ಸಾವುಕಾರ ನಗರ ತಲೆದಿಂಬು ಕೊಟ್ಟ ನಾಯಿ ರೊಕ್ಕದ
ರೊಕ್ಕದ ಹಮೇನೆ ಕವಲ ಮಾಡ್ತಿತ್ತು ಬಂಧುಗಳೇ, ರೊಕ್ಕದ ಹಮೇನೆ ಕವಲ ಹೌದು ಹೌದು ಎಂತ ನಿಯತ್ತಿನ ನಾಯಿ ನೋಡ್ರಿಪ್ಪ ಅದು. ಹೌದಿಲ್ಲ? ಹೌದು. ಸಾವುಕಾರ ಬಂದು ಗಡಬಡಿಸಿ ನೋಡ್ತಾನ, ನಾಯಿ ನೋಡಿ ಕಣ್ಣೀರ್ ಹಾಕ್ಲಿಕ್ಕತ್ತ ಬಂಧುಗಳೇ, ನಾಯಿ ನೋಡಿ ಕಣ್ಣೀರ್ ಹಾಕ್ಲಿಕ್ಕತ್ತ. ಹೌದು. ಯಪ್ಪ ಭಗವಂತ ಏನ್ ಘಾತ ಮಾಡಿಬಿಟ್ನ, ಎಂತ ತಪ್ಪು ಮಾಡಿನು, ಮರಳಿಗೆ ಬಿದ್ದು ನೀ ಅರು ಹಿಡಿಲಿಲ್ಲ, ನೀ ಎಲ್ಲ ಬಂದು ನನಗ ಅಡ್ಡ ಬಂದ ರೊಕ್ಕದ ಹಮೇನಿ ಬಿಟ್ಟಿ ಅಂತೇಳಿ ಎಚ್ಚರ ಮಾಡ್ಲಿಕ್ಕತ್ತಿದ್ದಕ್ಕರೆ ಮರತ ಹಂಗೆ ನಿನಗೆ ಗುಂಡಿಟ್ಟು ಹೊಡೆದ್ನೋ ಅಂತ ತಿಳ್ಕೊಂಡು ಸಾವುಕಾರ ನಾಯಿ ಮ್ಯಾಲ ಕನಿಕರ್ ಬಂದು ನಾಯಿ ಮ್ಯಾಲ ಬಂದು ಆ ಮೈಗೆ ಸ್ಪರ್ಶ ಮಾಡಿದತ್ತ ಕೈಯ. ಹೌದ್ರಿವ ಕೈಯ ಸ್ಪರ್ಶ ಮಾಡಿದತ್ತ ನಾಯಿ ಪ್ರಾಣ ಹೋಗ್ತಿತ್ತು, ನಾಯಿ ಪ್ರಾಣ ಬರ್ತಿತ್ತು, ಸ್ವಲ್ಪೇ ಪ್ರಾಣ ಉಳಿದಿತ್ತು ಬಂಧುಗಳೇ. ಸಡನ್ ಆಗಿ ಸಾವುಕಾರನ ಕೈಯ ಸ್ಪರ್ಶ ಆದ ಕೂಡಲೇ ನಾಯಿ ಸಾವುಕಾರನ ಕಣ್ಣು ತೆರವು ನೋಡ್ತತ್ತ. ಕಣ್ಣು ತೆರವು ನೋಡಿದ ಕೂಡಲೇ ಮನಸ್ದಾಗ